ಅಜಯ್ ಅಜಯ್ ಮಂಜ ಇಲ್ಲೇನ ಅಜಯ್? ಮಂಜನಿದ್ರೆ ಕರಿಯಜಿ ವಾರಕ್ಕೆ. ಯಾಕಪ್ಪ ಮಂಜ ಬಂದು ಬಂದು ಮಂಜ ಇಲ್ಲೇನು ಅಂತ ಕೇಳ್ತೀಯ? ಯಾಕಪ್ತಿಮ್ಮ ಮಂಜ ನಿಮ್ಗೆ ಇವಾಗ? ಅಜಯ್ ಎಮ್ಮೆಗೊಡ್ಡು ಮೇಯಕ್ಕೆ ಹೊಡ್ಕೊಂಡು ಹೋಗ್ತಿದ್ದೆ, ಅದಕ್ಕೆ ಮಂಜನು ಬತ್ತಾನೇನೋ ನನ್ನ ಜೊತೆಗೆ, ಅವನು ಎಮ್ಮೆಗೊಡ್ಡು ಹೊಡ್ಕೊಂಡು ಮೇಯ್ಸಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಕಣಜೆ. ಅದಕ್ಕೆ ನಿಮ್ಮ ಎಮ್ಮೆಗೊಡ್ಡು ಮಂಜ ಹೊಡ್ಕೊಂಡು ಬರ್ತಾನೆ, ನಮ್ಮ ಎಮ್ಮೆಗೊಡ್ಡು ನಾನು ಹೊಡ್ಕೊಂಡು ಹೋಗ್ತೀನಿ. ಇಬ್ಬರು ಎಮ್ಮೆಗೊಡ್ಡು ಹೊಡ್ಕೊಂಡು ಹೋಗಿ ಮೇಯ್ಸ್ಕೊಂಬತ್ತೀವಿ ಕಣಜೆ. ಮಂಜನ ಕಳಿಸು ನನ್ನ ಜೊತೆಗೆ. ಸರಿ ಇರಪ್ಪ, ನಮ್ಮಮ್ಮಗನು ಕರಿತೀನಿ ಓಸಿ, ಅವನು ಬರ್ತಾನೆ. ಹಂಗೆ ನೀನು ಮಂಜ ಇಬ್ರು ಹುಷಾರಾಗಿ ಹೋಗಿ ಎಮ್ಮೆಗೊಡ್ನ ಮೇಯ್ಸ್ಕೊಂಬರ್ರಪ್ಪ. ಸರಿ ಅಜ್ಜಿ. ಎಲೆಯ ಪಾಪ ಮಂಜಣ್ಣ ಒಟ್ಟು ಬಾರ ಹುಡುಗ. ಯಾವಾಗೂ ಟಿವಿ ನೋಡ್ತೀಯಲ್ಲ ಮಂಜಣ್ಣ, ಯಾಕೋ ತಿಮ್ಮ ಬಂದನ್ ಬಾರ ಮಂಜಣ್ಣ. ಯಾಕ ತಿಮ್ಮ ಮಂಟ ಕುಡಿಕೆ ಬಂದಿದೀಯಾ? ಯಾಕಲ್ಲ ತಿಮ್ಮ? ಅದೇ ಕಣೋ ಮಂಜ, ನಾನು ಒಬ್ಬನೇ ಎಮ್ಮೆಗೊಡ್ನ ಮೇಯ್ಸಕ್ಕೆ ಹೊಡ್ಕೊಂಡು ಹೋಗ್ತಿದ್ದೆ, ಅದಕ್ಕೆ ನೀನು ನಿಮ್ಮ ಎಮ್ಮೆಗೊಡ್ನ ಮೇಯ್ಸಕ್ಕೆ ಹೊಡ್ಕೊಂಬತ್ತೀಯ ಏನೋ ಅಂತ ಕರಿಯೋಣಂತ ಬಂದೆ ಕಣ ಮಂಜ. ನಾನು ಒಬ್ಬನೇ ಬಾರ ಮಂಜ ಎಮ್ಮೆಗೊಡ್ ಮೇಯ್ಸಕ್ಕೆ ಹೋಗೋಣ ಇಬ್ರು. ಹೋಗ ನಿನ್ನ ಹೋಗ. ಅಯ್ಯಪ್ಪ ನನ್ನ ತಗ ಬೇರೆ ಹುಡಿಕೆ ಬಂದವನೇ. ಹೋಗ ಇಲ್ಲೇ ಹೋಗು. ನಾನು ಬರಲ್ಲಪ್ಪ. ನಾನು ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರದ್ದು ಪಿಕ್ಚರ್ ಹಾಕ್ಯವ್ರೆ, ನಾನು ಆ ಪಿಕ್ಚರ್ನ ನೋಡ್ಬೇಕಪ್ಪ. ನಾನು ಬರಲ್ಲ, ನೀನು ಹೋಗಪ್ಪ. ಹೋಗಲೇ ಹೋಗ. ಇಲ್ಲ ಅಂತಕ್ಕೆ ಬರ್ತಾನೆ ಯಾವುದೊಂದಕ್ಕೂ ಎಮ್ಮೆಗೊಡ್ಡು ಹೊಡ್ಕೊಂಡು ಹೋಗೋಣ, ಕುರಿ ಮರಿ ಹೊಡ್ಕೊಂಡು ಹೋಗೋಣ ಅಂತ. ನಾನು ಬರಲ್ಲ, ನಾನು ಆ ಪಿಕ್ಚರ್ ನೋಡ್ಬೇಕು. ಇಲ್ಲೇ ಪಾಪ ಹೋಗ್ಲ ಪಾಪ ಎಮ್ಮೆಗೊಡ್ಡಿಗೆ ನೀರು ಕುಡಿಸಿಲ್ಲ, ಹುಲ್ಲು ಹಾಕಿಲ್ಲ ಕಣ್ಲ. ನಿಮ್ಮ ಅಮ್ಮಯ್ಯ ಇನ್ನೂ ಬಂದಿಲ್ಲ, ಹೋಗ್ಲ ಪಾಪ. ತಿಮ್ಮನ ಜೊತೆಗೆ ಒಂದು ಒಟ್ಟು ಆ ಎಮ್ಮೆಗೊಡ್ನ ಮೇಯಿಸ್ಕೊಂಡು ಬೀರಿನೇ ಬರೋಕೆ ಹೋಗ್ಲ ಪಾಪ. ಸಾಯಂಕಾಲಕ್ಕೂ ವಿಷ್ಣುವರ್ಧನ್ ಅವ್ರದ್ದು ಯಜಮಾನ ಸಿನಿಮಾ ಹಾಕ್ತಾರೆ ಕಣ್ಲ ಪಾಪ, ನೋಡ್ಮೆಂತ ಹೋಗ್ಲ. ಹೋಗಾಗೆ ಹೋಗು. ನಾನು ಆ ವಿಷ್ಣುವರ್ಧನ್ ಅವ್ರ ಸಿನಿಮಾ ಹಾಕಿ ಕಣಜೆ ಟಿವಿಯಾಗೆ. ನಾನು ಆ ಪಿಕ್ಚರ್ ನೋಡ್ಬೇಕಜೆ. ನಾನು ಆ ಪಿಕ್ಚರ್ ನೋಡ್ಕೊಂಡು ಬೇಕಾದ್ರೆ ಎಮ್ಮೆಗೊಡ್ನ ಹೊಡ್ಕೊಂಡು ಹೋಗ್ತೀನಿ ಅಜಯ್. ನಾನು ಇವಾಗ ಹೋಗಲ್ಲ ಅಜಯ್. ಬೇಕಾದ್ರೆ ಆ ಎಮ್ಮೆಗೊಡ್ನ ತಿಮ್ಮನ ಕೂಟನೆ ಹೊಡ್ಕಳ್ಸಜೆ. ನಾನು ಆಮೇಲೆಲ್ಲ ಪಿಕ್ಚರ್ ಮುಗಿದ್ಮೇಲೆ ಹೋಗ್ತೀನಿ ಕಣಜಯ್. ಅಜಯ್ ನಾನು ವಿಷ್ಣುವರ್ಧನ್ ಅವ್ರ ಪಿಕ್ಚರ್ ನೋಡ್ಬೇಕಜಯ್. ಯಾಕೆ ಹೇಳು ಬಂಬಲ ಕಡೆ ಚೆಂಬು. ಈ ಮಂಜ ನೋಡು ಹೆಂಗಂತಾನೆ. ಅವಾಗೆ ನನ್ನ ಜೊತೆಗೆ ಎಮ್ಮೆಗೊಡ್ನ ಹೊಡೆದು ಕಳ್ಸಜೆ ಅಂತ ಅವ್ರ ಅಜ್ಜಿಗೆ ಹೇಳ್ತಾನೆ. ಹೋಗ ಇಲ್ಲೇ ಮಂಜ ಹೋಗ. ನನ್ನ ಎಮ್ಮೆಗೊಡ್ಡೆ ನನ್ನ ಕೈಲಿ ಕಾಯಕ್ಕಾಗಲ್ಲ. ಈ ಅಪ್ಪ ಎಮ್ಮೆಗೊಡ್ಡು ಹಂಗೆ ಬಂದು ನಮ್ಮ ಎಮ್ಮೆಗೊಡ್ನ ಗುದ್ದುತ್ತೆ, ಮೇಯಕ್ಕೆ ಬಿಡಲ್ಲ. ಏನೋ ನಾನು ಹಬ್ಬ ಅಂತ ಈ ಮಂಜುನ ಕರೆದ್ರೆ ಇವನು ಅದನ್ನ ನನಗೆ ತಗ್ಲಾಕಕ್ಕೆ ಬರ್ತಾನೆ ನೋಡಿ ಮಂಜುನ. ಎಲೆಯ ಪಾಪ ಹೋಗ್ಲ ಪಾಪ, ನೀನೇನೆ ಎಮ್ಮೆಗೊಡ್ಡು ಹಸ್ಕೊಂಡು ಇಟ್ಕೊಂಡ ಪಾಪ. ಹೋಗಪ್ಪ ತಿಮ್ಮನ ಜೊತೆಗೆ ಎಮ್ಮೆಗೊಡ್ನ ಹೊಡ್ಕೊಂಡು ಹೋಗಿ ಮೇಯ್ಸ್ಕೊಂಬರಾಗ ಹೋಗ ಪಾಪ. ಸಾಯಂಕಾಲಕ್ಕೆ ಬಂದು ಬೇಕಾದ್ರೆ ಆ ಪಿಕ್ಚರ್ನ ನೋಡ್ಮೇನ್ ಕಂಡ ಪಾಪ. ಟಿವಿಯಾಗ ಇನ್ನೂ ವಿಷ್ಣುವರ್ಧನ್ ಅವ್ರದ್ದು ಪಿಕ್ಚರ್ ಹಾಕ್ತಾರೆ ಕಣ್ಲ ಸಾಯಂಕಾಲಕ್ಕೆ, ನೋಡ್ಮೇಂತ ಹೋಗ್ಲ ಮಂಜ ಇವಾಗ ಎಮ್ಮೆಗೊಡ್ಡು ಹೊಡ್ಕೊಂಡು. ಈ ತಿಮ್ಮ ಒಬ್ಬ ಇವತ್ತು ಎಮ್ಮೆಗೊಡ್ಡು ಮೇಯ್ಸಕ್ಕೆ ಹೋಗೋಣ, ಹೊಡ್ಕೊಂಡು ಹೋಗ್ಬೇಕಿತ್ತು. ನಮ್ಮಂತಕ್ಕೆ ಬಂದು ಕರೀತಾನೆ, ಬಾ ಎಮ್ಮೆಗೊಡ್ಡು ಮೇಯ್ಸಕ್ಕೆ ಹೋಗೋಣ ಅಂತ. ಹೆಂಗೋ ನಾನು ವಿಷ್ಣುವರ್ಧನ್ ಅವ್ರದ್ದು ಪಿಕ್ಚರ್ ನೋಡ್ತಾ ಇದ್ದೆ. ಬಂದಿವಾಗ ಎಮ್ಮೆಗೊಡ್ಡು ಮೇಯ್ಸಕ್ಕೆ ಹೋಗೋಣ ಅಂತ ಕರೆದು ಇವಾಗ ನಮ್ಮ ಅಜ್ಜಿ ಎಮ್ಮೆಗೊಡ್ಡು ಹೊಡ್ಕೊಂಡು ಹೋಗೋದಕ್ಕನ ಬಿಡಲ್ಲ. ಇವನೇನು ಬಂದು ಹೇಳ್ದ ಇವಾಗ. ಅಯ್ಯೋ ಮಂಜ, ನಾನು ದರ್ಶನ್ ಅವ್ರದ್ದು ಪಿಕ್ಚರ್ ಹಾಕಿದ್ರು ಕಣ ಉದಯ ಮೂವೀಸ್ನಾಗೆ ನೋಡ್ತಾ ಇದ್ದೆ. ನಮ್ಮ ಅಮ್ಮಯ್ಯ ಎಮ್ಮೆ ಹೊಡ್ಕೊಂಡು ಹೋಗು ಅಂತ ಅದೇ ಬೈದು ಎತ್ತು ಕಳಿಸ್ತು ಕಣ್ಲ. ನಾನು ಇಲ್ಲ ಅಂದಿದ್ರೆ ದರ್ಶನ್ ಅವ್ರದ್ದು ಪಿಕ್ಚರ್ ಮುಗಿಯೋ ತಕನ ಎತ್ಲಾಗು ಏನು ಎತ್ತು ಬರ್ತಿರ್ಲಿಲ್ಲ. ಏನು ಮಾಡೋಕ್ಕಾಗ್ತೈತೆ, ನಮ್ಮ ಅಮ್ಮಯ್ಯ ಬಿಡಲಿಲ್ಲ. ಬಂದು ನೋಡ್ಮೆಂತೆ ಸಾಯಂಕಾಲಕ್ಕೆ ಮತ್ತೆ ಹಾಕ್ತಾರೆ ಆ ಪಿಕ್ಚರ್ನ, ನೋಡ್ಮೆಂತ ಹೋಗಪ್ಪ. ಸಾಯಂಕಾಲಕ್ಕೆ ದರ್ಶನಂದು ಪಿಕ್ಚರ್ ಹಾಕ್ತಾರೆ ಇನ್ನೊಂದು ಯಾವುದನ, ಅದನ್ನ ನೋಡ್ಮೆಂತ ಹೋಗಪ್ಪ ಅಂತ ಅದೇ ಕಳಿಸ್ತು ಕಣ ಮಂಜ. ಹೋಗ್ರಪ್ಪ, ಬಿರಿನೆ ಒತ್ತು ಮುಳುಗಾದ್ರೊಳಗೆ ಬಿರಿನೆ ಬೋರಾಗ ಹೋಗ್ರಪ್ಪ. ಎಮ್ಮೆಗೊಡ್ಡು ಹೊಡ್ಕೊಂಡು ಇಬ್ರು ಮೇಯಿಸ್ಕೊಂಡು ಬೋರಾಗ ಹೋಗ್ರಪ್ಪ. ನೋಡಿ ಇಲ್ಲಿ ನೋಡಿ ತಿಮ್ಮ, ನನ್ನನ್ನು ಪಿಕ್ಚರ್ ನೋಡೋದೆಲ್ಲ ಕೇಳಿಸ್ಕೊಲ್ಲ ಆಗ್ತಾನೆ. ನೋಡಿಯಾ ಎಮ್ಮೆ ಹೊಡ್ಕೊಂಡ್ ಬರ್ತೀನಿ ನಾನು. ಓಪ ನೋಡ್ಲಾ ತಿಮ್ಮ, ನಿಮ್ದು ಎಮ್ಮೆಗೊಡ್ಡು ನಮ್ಮ ಎಮ್ಮೆಗೊಡ್ನ ಗುದ್ದೋದಕ್ಕೆ ಅಲ್ಲೋಗಿ ನಿಂತೈತೆ ನೋಡ್ಲಾ ನನ್ನ ಎಮ್ಮೆ. ನಿಮ್ದೊಳೆ
ಒಂದು ರವ್ವಾಟು ಹಂಗೆ ಇವಾಗಿನ ಎಮ್ಮೆ ಗೊಡ್ಡು ಹೊಡ್ಕ ಬಂದಿದೀವಲ್ಲ ಅದಕ್ಕೆ ಅವೆರಡು ಹಂಗೆ ಆಟ ಆಡ್ತಾವ ಕಣ ಮಂಜ ಎಮ್ಮೆ ಗೊಡ್ಗಳು. ಏನ್ರಪ್ಪ ಎಮ್ಮೆನ ಎಲ್ಲಿಗೆ ಹೊಡ್ಕೊಂಡು ಹೋಗ್ತಾ ಇದ್ದೀರಾ? ಈ ಒಣ್ಣೆ ನೋಡು ಹೆಂಗ್ ಕೇಳಾದ, ಎಲ್ಲಿ ಗಣ ಎಮ್ಮೆ ಗೊಡ್ಡು ಹೊಡ್ಕೊಂಡು ಹೋಗ್ತಾರೆ, ಮೇಯ್ಸಕ್ಕೆ ಹೊಡ್ಕೊಂಡು ಹೋಗ್ತಾರಪ್ಪ. ಅದಕ್ಕೆ ಎಮ್ಮೆ ಗೊಡ್ಡನ್ನ ಮೇಯ್ಸಕ್ಕೆ ಹೊಡ್ಕೊಂಡು ಹೋಗ್ತಾ ಇದ್ದೀವಿ. ಸರಿ ಸರಿ, ಮತ್ತೆ ಇವೆಲ್ರಾಗೆ ಹಾಲು ಕರಿಯ ಎಮ್ಮೆ ಗೊಡ್ಡು ಯಾರ್ದೈತ್ರ? ಯಾಕಣ ಜುಂಜಣ್ಣ ಹಿಂಗ್ ಕೇಳ್ತಾ ಇದೀಯ? ಯಾಕಣ? ನೋಡ್ರಲ್ಲ ಹುಡುಗರ, ಎಮ್ಮೆ ಗೊಡ್ಡು ಯಾರ್ದು ಹಾಲು ಕರಿತೈತಿ ಹೇಳ್ರಲ್ಲ ಒಂದು ರವ್ವಾಟು. ಜುಂಜಣಯ್ಯೋ, ನಮ್ಮ ಮಂಜುಂದು ಹಾಲು ಕರಿತೈತ್ ಕಾಣ ಎಮ್ಮೆ ಗೊಡ್ಡು. ಆ ಎಮ್ಮೆ ಗೊಡ್ಡು ಇತ್ತಾಗೆ ನೋಡ್ತೈತ್ ನೋಡೋಣ. ಹಾಲು ಇಳಿಸೈತ್ ನೋಡು ಆ ಎಮ್ಮೆ ಗೊಡ್ಡು. ಯಾಕೆ ಜುಂಜಣಯ್ಯ ಹಾಲು ಕರಿಯ ಎಮ್ಮೆ ಗೊಡ್ಡು ಅಂತ ನೀನು ಕೇಳಿದ್ದು ಯಾಕೆ ಜುಂಜಣಯ್ಯ? ನೋಡ್ರಲ್ಲ ಹುಡುಗರ, ನಮ್ಮ ಮನೆಗೆ ಯಾರು ಬಂದವ್ರು ಕಂಡ್ರಲ್ಲ ಅವ್ರಿಗೆ ಕಾಫಿ ಕಾಸ್ಕೊಂಡು ಕೊಡಬೇಕು. ಒಂದು ರವ್ವಟ್ಟು ಹಾಲು ಎಲ್ಲೂ ಸಿಗ್ತಾ ಇಲ್ಲ ಕಂಡ್ರಲ್ಲ ಹುಡುಗರ, ಅದಕ್ಕೇ ಒಂದು 20 ರೂಪಾಯಿ ಕೊಡ್ತೀನಿ. ಹಾಲನ್ನ ಕರ್ಕೊಂತೀನಿ ಕಂಡ್ರಲ್ಲ, ಒಂದು ಸ್ವಲ್ಪ 20 ರೂಪಾಯಿ ಕೊಡ್ತೀನಿ ಕಂಡ್ರಲ್ಲ ಹುಡುಗರ ನಿಮಗೆ. ಹೋಗಾಣೋ ಹೋಗು, ನಮ್ಮ ಅಪ್ಪಗೂ ನಮ್ಮ ಅಮ್ಮಗೂ ಯೋನನ ಗೊತ್ತಾದ್ರೆ ಯೋನಿಲ್ಲಪ್ಪ. ಆಮೇಲೆ ನನಗೆಲ್ಲ ಹಂಗೆಲ್ಲ ಬೇಡಪ್ಪ. ನಮ್ಮ ಅಪ್ಪಗೂ ನಮ್ಮ ಅಮ್ಮಗೂ ನಮ್ಮ ಅಜ್ಜಿಗೂ ಯಾರನ್ನ ಹೇಳ್ಬಿಟ್ರೆ ಅಷ್ಟೇ ಮನೆಯಾಗೆ ಇಟ್ಬಿಡ್ತಾರೆ ಕಣಣ್ಣ. ಬೇಡಣ್ಣ, ನಮ್ಗೆ ಯಾತು ಬೇಡಪ್ಪ, ದುಡ್ಡು ಬೇಡ, ನೀನು ಹಾಲು ಕರ್ಕೊಂಡು ಹೋಗ್ಬೇಡ. ಏಲೇ ಮಂಜ, ಯಾರು ಹೇಳಲ್ಲ ಸುಮ್ಕಿರ್ಲ. ನಿಮಗೆ 20 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ, 25 ರೂಪಾಯಿ ಕೊಡ್ತೀನಿ ಕಂಡ್ರಲ್ಲ. ಒಂದು ರವ್ವಾಸೆ ಕರ್ಕೊಂಡು ಹೋಗ್ತೀನಿ ಕಂಡ್ರಲ್ಲ ಹುಡುಗರ ಹಾಲನ್ನ. ನಿಮ್ಮ ಮನೆಯಾಗ ಯಾರು ಹೇಳಕ್ಕಿಲ್ಲ, ಸುಮ್ಕಿರ್ಲ ಮಂಜ. ಹೋಗಾಣೋ ಹೋಗು, ನೀನು ನೋಡಿ ಅಂಥದ್ದು ಹೇಳ್ತೀಯ. ಮಂತ ಕೊಡ್ಕೊಂಡು ಹೋದಾಗ ಎಮ್ಮೆ ಗೊಡ್ನ ನಮ್ಮ ಅಮ್ಮಯ್ಯ ಸಾಯಂಕಾಲಕ್ಕೆ ಬಾಟ್ಲಿ ಹಿಡ್ಕೊಂಡು ಹಾಲು ಕರಿಯ ಕುತ್ಕೊಂಡಾಗ ಆ ಎಮ್ಮೆ ಗೊಡ್ನಾಗೆ ಹಾಲೇ ಬರಲಿಲ್ಲ ಅಂತಂದ್ರೆ ಅವಾಗ ಮನೆಯಾಗೆ ನನ್ನೇ ಕಣೋ ಕೇಳೋದು. ನೀನು ಓಟ್ ಕೊಟ್ರು ಬೇಡಪ್ಪ, ಆಮೇಲೆ ನಮ್ಮ ಮನೆಯಾಗೆ ಒಯ್ತಾರ ಕಣಣ. ಯೋಯ್ ಮಂಜ, 25 ರೂಪಾಯಿ ಕೊಡ್ತೈತಂತೆ ಕಣ್ಲಾ ಈ ಅಣ್ಣಯ್ಯ. ಯಾರಿಗೂ ಗೊತ್ತಾಗಲ್ಲ, ಯಾರನ್ನಾಗಲಿ ಹೆಂಗೆ ಹೇಳ್ತಾರಲ್ಲ ಮಂಜ. ನಿಮ್ಮ ಅಮ್ಮಗೆ ಹಾಲು ಕರೀಲಿಲ್ಲ ಅಂತಂದ್ರೆ ಅವಾಗ ಯಾತ ಕರೋನ ಪರನ ಕುಡ್ಕೊಳಕ್ ಬಿಡು ಅಂತ ಸುಮ್ಮನೆ ಹತ್ರ ಕಂಡ್ಲ ಮಂಜ ಮನೆನಾಗೆ. ಈ ಎಣ್ಣೆಗೆ ಒಂದು ರವ್ವಾಸ ಹಾಲು ಕರ್ಕೊಂಡು ಕೊಟ್ರೆ ಆಮೇಲೆ 25 ರೂಪಾಯಿನಾಗೆ ನಾವು ಗೋಲಿ ತಗೋಬೋದು, ಬಗ್ರಿ ತಗೋಬೋದು, ಸಿದ್ದೇಶಪ್ಪರ ಅಂಗಡಿಗೆ ತಿನ್ಬೇಕು ಎಲ್ಲ ತಗೋಬೋದು ಕಣೋ ಮಂಜ. 25 ರೂಪಾಯಿ ಕೊಡ್ತೈತೆ ಕಂಡ್ಲ ಈ ಎಣ್ಣೆಯ. ಯೋಯ್ ತಿಮ್ಮ ಸುಮ್ ನಿಂತ್ಕೊಳ್ಳ. ಇವನು ನೋಡು ಎಂತೆಂಥ ಆಸೆನೆಲ್ಲ ಹುಟ್ಟಿಸ್ತಾನೆ. ಊರಿನೊಳಗೆ ಈ ಅಣ್ಣಗೆ ಹಾಲು ಕರ್ಕೊಂಡು ಕೊಟ್ರೆ ಊರಿನ ಜನ ಯಾರಾದ್ರೂ ಅಪ್ಪಗೂ ಅಮ್ಮಗೂ ಹೇಳಲ್ವೇನಲ್ಲ ತಿಮ್ಮ. ಊರೊಳಗೆ ಕರ್ಕೊಂಡು ಕೊಡೋದು ಬೇಡ ಕಣ ಮಂಜ. ಊರವರೆಗೆ ಹೆಂಗೋ ಎಮ್ಮೆ ಗೊಡ್ಡ ಮೇಯ್ಸ ಕೊಡ್ಕೊಂಡು ಹೋಗ್ತೀವಲ್ಲ ಅಲ್ಲಿಗೇನೆ ಈ ಅಣ್ಣಗೆ ಬರೋಕೆ ಹೇಳೋಣ. ಅಲ್ಲೇ ಈ ಅಣ್ಣಗೆ ಹೇಳಿದ್ರೆ ಹಾಲು ಒಂದು ರೋಸ್ ಕರ್ಕೊಂಬತ್ತೆ, ನಾವು ಎಮ್ಮೆ ಗೊಡ್ಡ ಇಡ್ಕೊಂಬನ. ಆ ಅಣ್ಣ ಅವಾಗ ನಮ್ಗೆ 25 ರೂಪಾಯಿ ಕೊಡ್ತೈತೆ, ನಾವೆಲ್ಲ ತಿನ್ಬೇಕು ಗೋಲಿ ಆಡೋಕು ಎಲ್ಲ ತಕೊಂಬನ ಅಷ್ಟೇ. ಇವನೇ ಕರ್ಕೊಂಡು ಇವನೇ ಪಡ ಇವನೇ ಮಂತಕ್ಕೆ ಬರ್ತೈತೆ. ಯಾರಪ್ಪ ಹೇಳ್ತಾರೆ ನಿಮ್ಮ ಅಪ್ಪಗೂ ನಿಮ್ಮ ಅಮ್ಮಗೂ? ಸರಿ ಕಣಲ್ಲ ತಿಮ್ಮ, ಹಂಗೆ ಆಗಲಿ ಹೇಳು. ನನಗೆ ಗೋಲಿ ಬೇಕು, ಮತ್ತೆ ಸಿದ್ದೇಶಪ್ಪ ಅಂಗಡಿಗಳ್ದು 7 ಅಪ್ ಬೇಕು ಕಣ ನನಗೆ, ಅದಕ್ಕೆ. ಸರಿ ಕಣ್ಲ ಮಂಜ, ಅವಣ್ಣೆ ಗಂಗಂತ ಹೇಳು. ಆಯ್ತು ಹೇಳೋಣ ಜುಂಜಣಯ್ಯ. ಊರೊಳಗೆ ಬೇಡ, ಊರು ಹೊರಕ್ಕೆ ಎಮ್ಮೆ ಗೊಡ್ಡು ಹೊಡ್ಕೊಂಡು ಹೋಗ್ತೀವಿ ಮೇಯ್ಸಕ್ಕಂತ. ಅಲ್ಲಿಗೆ ಯಾತನ ಬಟ್ಲ ಏನನ ತಕೊಂಬಾರಣ. 25 ರೂಪಾಯಿ ಕೊಡ್ಬೇಕು ನೋಡಪ್ಪ. ಆಮೇಲೆ 25 ರೂಪಾಯಿಗೂ 1 ರೂಪಾಯಿ ಕಮ್ಮಿ ಕೊಟ್ಟರು ನಾನು ಇಸ್ಕೊಂಬಲ್ಲ. ಆಯ್ತು ಹೇಳಪ್ಪ ಮಂಜ, ಊರು ಹೊರಕ್ಕೆ ಹೋದಾಗ ನಾನು ಬಾಟ್ಲು ತಗೊಂಬತ್ತೀನಿ. ಆಯ್ತು ಹೇಳಪ್ಪ, 25 ರೂಪಾಯಿನೇ ಕೊಡ್ತೀನಿ ಹೇಳಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹಳ್ಳಿ ಹುಡುಗರು ಹೆಂಗೆಲ್ಲ ಜಾಣರಿರ್ತಾರೆ ಅಂತ. ಇದು ಹಳ್ಳಿ ಜಾಣರು ಅಂತ ಚಾನಲ್ ಕಂಡ್ರಪ್ಪ. ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗ್ರಪ್ಪ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಾಮೆಂಟ್ ಕೊಡ್ರಪ್ಪ.